ಇವತ್ತು ಡಿಫ್ರೆಂಟ್ ಆಗಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನಮ್ಮ ಜೊತೆ ಟ್ರಾವೆಲ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ. ಇವತ್ತು ಯಾರ್ಯಾರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಹಬ್ಬ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಡಿಫ್ರೆಂಟ್ ಆಗಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಬಗ್ಗೆ ಫೇಮಸ್ ಆಗಿರೋ ಶಿವರಾತ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ ಟ್ರಾವೆಲ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ. ಇವತ್ತು ಯಾರ್ಯಾರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ 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 ಪೂಜೆ ಎಲ್ಲ ಮುಗ್ದಿದೆ ಆಲ್ರೆಡಿ. ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು. ಮತ್ತೆ ಯಾರು ಬಂದಿದ್ದಾರೆ? ನಮ್ಮ ಕಸಿನ್ ಬಂದಿದ್ದಾರೆ, ನಿಖಿತಾರು. ಇವರು ಯೂಟ್ಯೂಬ್ ಚಾನಲ್ಲೇ ಇತ್ತು. ಇವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವ್ರಿಗೂ ಸೂಪರ್ ಆಗಿ ಇಂಟ್ರಡಕ್ಷನ್ ಕೊಟ್ಟರು ನಂದಂತೂ ಆ್ಯಕ್ಚುಲಿ. ಆ್ಯಂಡ್ ಕಾವ್ಯ MK ವ್ಲಾಗ್ಸ್ ಅವರು ಆ್ಯಕ್ಚುಲಿ ಸೂಪರ್ ಆಗಿ ಕುಕ್ ಮಾಡ್ತಾರೆ. ಎಲ್ಲರೂ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಡಿಫ್ರೆಂಟ್ ಕುಕಿಂಗ್ ವಿಡಿಯೋಸ್ಗೋಸ್ಕರ ಇವ್ರನ್ನ ಫಾಲೋ ಮಾಡೋಣ. ನೋಡಿ ನಮ್ಮ ಕಸಿನ್ ಇವರು, ಮತ್ತೆ ಈ ಹುಡುಗ, ಇವ್ರು ಎಲ್ಲ ರಿಲೇಟಿವ್ಸು, ಎಲ್ಲ ಕಸಿನ್ಸ್ ಎಲ್ಲ ಹೋಗ್ತಾ ಇದೀವಿ ಅವ್ರಿಗೆ. ಅವ್ರು ನನ್ನ ತಮ್ಮ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ. ಇವಾಗ ಒಂದು 6 ಮೆಂಬರ್ಸ್ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆ ಎಲ್ಲರೂ ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಬೆಟ್ಟದಿಂದ. ನಿಮ್ಗೆ ಹೇಳ್ದಂಗೆ ಇವಾಗ ಗಾಡಿ ತೊಗೊಂಡು ಹೊರಟಿದ್ದೀವಿ ಬೆಟ್ಟಕ್ಕೆ, ಶಿವಗಂಗೆ ಬೆಟ್ಟಕ್ಕೆ. ಇವಾಗ ಪೆಟ್ರೋಲ್ ಎಲ್ಲ 3 ಬೈಕ್ ತಂದಿದ್ದೋ. ಇವಾಗ 3 ಬೈಕಿಗೂ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ಯಜಮಾನ್ರು 1 ಬೈಕಲ್ಲಿ ಹೋಗ್ತಾ ಇದ್ದೀವಿ. 4 ಜನ ಕಸಿನ್ಸ್ 2 ಗಾಡೀಲಿ ಬರ್ತಾ ಇದ್ದಾರೆ. ನಿಯರ್ ಕುಣಿಗಲ್ ಬೈಪಾಸ್ ಹತ್ರ ಹೋಗ್ತಾ ಇದ್ದಂಗೆ ಇದೊಂದು ಆಂಜನೇಯ ಸ್ಟ್ಯಾಚು ಸಿಗುತ್ತೆ. ಈ ಸ್ಟ್ಯಾಚು ಒಂದು ಟೈಮಲ್ಲಿ ತುಂಬ ವೈರಲ್ ಆಗಿತ್ತು. ಈ ಸ್ಟ್ಯಾಚು ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇವಾಗ ಅದನ್ನು ಮುಗಿಸ್ಕೊಂಡು ಇವಾಗ ಕುಣಿಗಲ್ ಬೈಪಾಸ್ ಹತ್ರ ಹೋಗ್ತಾ ಇದ್ದೀವಿ. ಕುಣಿಗಲ್ ಬೈಪಾಸಿಂದ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋದರೆ ಅಲ್ಲಿ ಹಿಂದ್ಗಡೆ ರೋಡ್ ಅಂತ ಸಿಗುತ್ತೆ. ಆ ಕಡೆ ರೈಟ್ ತೊಗೊಂಡು ಆ ರೂಟಿಂದ ಹೋದರೆ ನೀವು ಶಿವಗಂಗೆನ ಒಂದು 30 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಇದು ಶಾರ್ಟ್ಕಟ್ ರೂಟು. ಅದೇ ನಮ್ಮ ಶಿವಗಂಗೆಗೆ ಹೋಗೋಕ್ಕೆ ಬೇರೆ ಬೇರೆ ಥರ ರೂಟ್ಸ್ ಇದೆ, 4 ರೂಟ್ ಇದೆ. ಅದರಲ್ಲಿ ಇದು ಬೇಗ ತಲುಪ್ಬೋದು ಅಲ್ಲಿಗೆ. ಇದು ಇಂಡಸ್ಟ್ರಿಯಲ್ ಏರಿಯಾ. ಇದು ಇಲ್ಲೆಲ್ಲ ಬರೀ ಫ್ಯಾಕ್ಟ್ರಿಗಳೇ ಜಾಸ್ತಿ ಐತೆ. ಇಲ್ಲಿ ಆನ್ ದ ವೇ ಹೋಗ್ತಾ ಒಂದು ಕೆರೆ ಸಿಗುತ್ತೆ, ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ. ಇಲ್ಲೆಲ್ಲ ಫಸ್ಟ್ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ಸ್ ಎಲ್ಲ ಫಿಶಿಂಗ್ ಬರ್ತಾಯಿದ್ರಂತೆ. ಆ ಕೆರೆ ವ್ಯೂ ಜೊತೆಗೇ ಅಲ್ಲಿ ಸ್ವಲ್ಪ ಮುಂದೆ ಝೂಮ್ ಮಾಡಿಕೊಂಡ್ರೆ ಅಲ್ಲಿ ಶಿವಗಂಗೆ ಬೆಟ್ಟ ಕೂಡ ಕಾಣಿಸುತ್ತೆ ಅಲ್ಲಿ. ಈ ರೂಟಲ್ಲಿ ಹೋಗ್ತಾ ತುಂಬ ಅಂದರೆ ರೋಡ್ ಚೆನ್ನಾಗಿದೆ, ಬಟ್ ಅದನ್ನೆಲ್ಲ ಒಂಥರ ಪ್ಯಾಚ್ ವರ್ಕ್ ಥರ ಮಾಡಿಬಿಟ್ಟವ್ರೆ. ಫುಲ್ಲು ಗಾಡಿ ಹೋಗ್ತಾ ದಡ್ಕ ಬಡ್ಕ ಅಂತಾನೆ ಇರುತ್ತೆ. ಶಿವಗಂಗೆ ಬೆಟ್ಟದ ಬಗ್ಗೆ ಇನ್ನೂ ಪುರಾತನವಾಗಿ ತಿಳ್ಕೊಳ್ಳೋಕೋದ್ರೆ ತುಂಬ ವಿಷಯಗಳಿದೆ. ಇದು ಸರಿಸುಮಾರು ಸಮುದ್ರ ಮಟ್ಟಕ್ಕಿಂತ 1380 ಮೀಟರ್ ಎತ್ತರದಲ್ಲಿದೆ. ಇದು ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿದೆ. ಹಿಂದೆ ಈ ಸ್ಥಳವು ಹೊಯ್ಸಳ ರಾಜರ ನಿಯಂತ್ರಣದಲ್ಲಿತ್ತು. ಇದು 16ನೇ ಶತಮಾನದಲ್ಲಿ ಈ ಗುಡ್ಡವು ಶಿವಪ್ಪ ನಾಯಕನ ಕೋಟೆಯಾಗಿತ್ತು. ಶಿವಗಂಗೆ ಬೆಟ್ಟದಲ್ಲಿ ಕುಮದಾವತಿ ನದಿಯ ಮೂಲವಿದೆ. ಇದು ಅರ್ಕಾವತಿ ನದಿಯ ಉಪನದಿಯಾಗಿದೆ. ಬೆಂಗಳೂರಿನ ಗ್ರಾಮೀಣ ಜಿಲ್ಲೆ ನೆಲಮಂಗಲ ತಾಲೂಕು ಮತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆಲವು ಭಾಗಗಳಿಗೆ 460 ಕಿಲೋಮೀಟರ್ ದೂರ ಕುಮದಾವತಿ ನದಿ ಹರಿಯುತ್ತದೆ. ಎಲ್ಲ ಹಳ್ಳಿಯ ಕುಡಿಯುವ ನೀರಿನ ಮೂಲವಾಗಿದೆ. ಇಲ್ಲಿ ಆನ್ ದ ವೇ ಹೋಗ್ತಾ ಚಿಕ್ಕ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತಿತ್ತು ಇವತ್ತು. ನೋಡಿ ಇವಾಗ ಹಂಗೆ ಮುಂದೆ ಬರ್ತಾ ಇವಾಗ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ನೋಡಿ. ಆ ಬೆಟ್ಟ ಇವಾಗ ಯಾವ ಶೇಪ್ ಅಲ್ಲಿ ಕಾಣಿಸ್ತಿದೆ ಅಂದ್ರೆ ಅದು ನಂದಿ ಕುತ್ಕೊಂಡಿರೋ ತರ ಕಾಣಿಸ್ತಾ ಇದೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಅದ್ರಲ್ಲಿ. ನೋಡಿ ಇವಾಗ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಶೇಪ್ ಅಲ್ಲಿ ಇದೆ ಅಂತ. ನಂದಿ ಕುತ್ಕೊಂಡಿರೋ ತರ ಕಾಣಿಸಿದೆ ಇದು. ಅದ್ ನೋಡ್ಕೊಂಡ್ ಮುಂದೆ ಬೇರೆ ಆರ್ಚ್ ಸಿಗುತ್ತೆ. ಆರ್ಚಿಂದ ಮುಂದೆ ಹೋಗಿ ಲೆಫ್ಟ್ ಸೈಡ್ ಒಂದ್ ಕೆರೆ ಸಿಗುತ್ತೆ. ಅದು ಚೂರು ಒಣಗೋಗ್ಬಿಟ್ಟೈತೆ. ಇವಾಗ ನೋಡಿ ನಂದಿ ಒಂಥರ ಕಾಲ್ ಇಟ್ಕೊಂಡು ಮನ್ಗಿರೋ ತರ ಕಾಣಿಸುತ್ತೆ ಅದ್ರಲ್ಲಿ. ಇವಾಗ 2 ರೋಡ್ ಸಿಗುತ್ತೆ. ಅದ್ರಲ್ಲಿ ಲೆಫ್ಟ್ ರೋಡ್ಗೆ ಹೋಗ್ಬೇಕು ಶಿವಗಂಗೆ ಬೆಟ್ಟಕ್ಕೆ. ನೋಡಿ ಅಲ್ಲಿ ಕಾಣಿಸಿದೆ ಶಿವಗಂಗೆ, ಯಾರೋ ಮಾರ್ಕ್ ಹಾಕಿದ್ದಾರೆ. ಅಲ್ಲಿಂದ ಮುಂದೆ ಇಲ್ಲಿಂದ ಒಂದೇ ರೋಡ್ ಬೆಟ್ಟಕ್ಕೆ ಬೇಗ ಸಿಕ್ಬಿಡುತ್ತಿಲ್ಲ ಅಂದ್ರೆ ಒಂದು 5 ಮಿನಿಟ್ಸ್ ಜರ್ನಿ ಅಷ್ಟೇ ಅಲ್ಲಿಗೆ. ಇವಾಗ ನೋಡ್ಬೋದು ನೀವು ಬೆಟ್ಟ ಒಂದು ಲಿಂಗ ಶೇಪಲ್ಲಿ ಕಾಣ್ತಾ ಇದೆ. ಅದು ಇದ್ರದ್ದು ವಿಶೇಷತೆ ಏನಂದರೆ ಅದು 4 ದಿಕ್ಕಲ್ಲೂ 4 ಥರ ಕಾಣಿಸುತ್ತೆ. ನೋಡಿ ಇವಾಗ ನೀವು ನೋಡ್ಬೋದು ಕ್ಲಿಯರಾಗಿ ಕಾಣಿಸ್ತಿದೆ ಇವಾಗ. ನಾವಂತೂ ಲೋಕಲ್ ಅಂತ ಹೇಳ್ಬಿಟ್ಟು ಫೈನ್ ಕೊಡ್ಲಿಲ್ಲ ಕಾಸನ್ನ, ಹಂಗೆ ಬಂದು ಅವರೆಲ್ಲ ಫೈನ್ ಕಟ್ಬಿಟ್ಟು ಬರ್ತಾವ್ರೆ. ಅಂತೂ ಇಂದು ಬಂದು ಬನ್ನಿ 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 ಜನರೇ ಬನ್ನಿ. ನಮಗೆ ಸ್ಕ್ಯಾಮ್ ಮಾಡಿದ್ದಾರೆ.
ಇವತ್ತು ಲೋಕಲ್ ಅಂತ ಹೇಳ್ಬಿಟ್ಟು ಬಂದು ಇವರಿಬ್ರು ಕಾಸು ಕೊಟ್ಟು ಬರ್ತಾರೆ. ಮುಂದೆ ನೋಡೋದು ಬರ್ಬೇಕು ಮುಂದೆ ಅಲ್ಲೇ ನಿಂತ್ಕೊಂಡ್ರೆ ಇದೇನಾ ಕೆಂಪಾಪುರ ಅಂತ ಮತ್ತೆ ಗೊತ್ತಿರೋ ಯಾರ ಮನೆ ಇರೋಲ್ಲ ಅಂತ ಅವ್ರ ಮನೆ ಜೊತೆ ಇಲ್ಲಪ್ಪ ಪಾರ್ಕಿಂಗ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಅದರಿಂದ ನಾವು ಕಲ್ಯಾಣಿ ಬ್ಯಾಕ್ ಸೈಡ್ ಬಂದು ಅಲ್ಲಿ ಪಾರ್ಕಿಂಗ್ ಹುಡುಕ್ತು. ಅಲ್ಲೂ ಎಲ್ಲ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ರು. ಅಲ್ಲೆಲ್ಲ ಒಂದು ಜಾಗ ಇತ್ತು ಅಷ್ಟೇ ಬೈಕೆಲ್ಲ ನಿಂತ್ಕೊಳ್ಳೋಕ್ಕೆ. ಅಲ್ಲೋಗಿ ಹಾಕಿದ್ವಿ. ನೋಡಿ ಕಲ್ಯಾಣಿ ಫುಲ್ಲು ತುಂಬ್ಕೊಂಡೈತೆ. ಎಲ್ಲ ಅಷ್ಟು ದೇವಸ್ಥಾನ. ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಮೆಟ್ಲು ಹತ್ತುತ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ಗಣಪತಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ತೀರ್ಥ ಕೊಡ್ತಾಯಿದ್ರು. ಅಲ್ಲಿಂದ ಮಂಗಳಾರತಿ ತಗೊಂಡು ನಾವು ಮುಂದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮೆಟ್ಲು ಹತ್ತೋದು. ಅದೇ ಪಕ್ಕದಲ್ಲೇ ಅನ್ನದಾನ ಮಾಡ್ತಾಯಿದ್ರು. ಊಟ ಮಾಡೋರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ನೆಕ್ಸ್ಟ್ ನೋಡಿ ನನ್ನ ತಮ್ಮ ಹಾಲೇ ನಿಂತ್ಕೊಬಿಡಾನೆ ಇಷ್ಟು ಮೆಟ್ಲು ಹತ್ತೇನೆ. ಈ ಬೆಟ್ಟದಲ್ಲಿ ನಂದಿನೇ ಫುಲ್ ಫೇಮಸ್ಸು. ಅದರಿಂದ ಈ ಬೆಟ್ಟದಲ್ಲಿ ಸಿಗ್ತಾ ಇರುತ್ತೆ ನಂದಿ ವಿಗ್ರಹಗಳು ಆ ಥರದ್ದೆಲ್ಲ ತುಂಬ ಸಿಗುತ್ತೆ ಇಲ್ಲಿ. ನೋಡಿ ಇಲ್ಲಿ ಅಷ್ಟೊಂದು ಜನ ಮೆಟ್ಲೆಲ್ಲ ಹತ್ತುತ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ ಇಲ್ಲಿ ಇವ್ರಿಗೆ ನಾವಿಲ್ಲೇ ಸ್ಲಿಪ್ಪರ್ ಬಿಟ್ಟು ಮೆಟ್ಲು ಹತ್ತಾನ ಅಂತ. ಆದರೆ ಅವರೆಲ್ಲ ಬೇಡ ಬೇಡ ಅಂತ ಹೇಳ್ತಾಯಿದ್ರು. ನೋಡಿ ಎಲ್ಲ ನೋಡ್ಬೋದು ಪುಟಾಣಿ ವಿಗ್ರಹ ಇದೆ ಅಲ್ಲೊಂದು ದೇವಸ್ಥಾನ. ಅಲ್ಲೇನು ಪೂಜೆ ಗೀಜೆ ಏನು ನಡೀತಾ ಇಲ್ಲ ಇವಾಗ ಸದ್ಯಕ್ಕೆ. ನೋಡಿ ಗೋಪುರ ನೋಡ್ಬೋದು ನೀವು ಎಷ್ಟು ಡೀಟೇಲಿಂಗ್ ಹಿಂಗಾಗಿ ಮಾಡಿದ್ದಾರೆ ಅಂತ. ರೈಟ್ ಸೈಡಿಗೆ ಬಂದರೆ ಅಲ್ಲಿ ಪಾತಾಳ ಗಂಗೆ ಇದೆ, ನೀವು ನೋಡ್ಬೋದು. ಹಾಗೂ ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಕೂಡ ಇದೆ, ನೀವು ನೋಡ್ಬೋದು ಅಲ್ಲಿ. ಈ ಕ್ಷೇತ್ರದಲ್ಲಿ ಶಕ್ತಿಶಾಲಿ ದೇವತೆ ಎಂದರೆ ಹೊನ್ನದೇವಿ ಅಮ್ಮನವರು. ನೀವು ನೋಡ್ಬೋದು ಇಲ್ಲಿನ ಗೋಪುರಗಳೆಲ್ಲ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ನೋಡ್ಬೋದು ಇವು ಶಿವರಾತ್ರಿ ಹಬ್ಬ ಆಗಿರೋದು. ತುಂಬ ಜನ ಇದ್ರು ಇವತ್ತು ದೇವಸ್ಥಾನದಲ್ಲಿ. ನೀವು ನೋಡ್ಬೋದು ಈ ಗೋಡೆ ಮೇಲೆ ತುಂಬ ಚೆನ್ನಾಗಿ ವಿಗ್ರಹಗಳನ್ನೆಲ್ಲ ಕೆತ್ತಿದ್ದಾರೆ, ಶಿಲೆಗಳನ್ನೆಲ್ಲ. ಇಲ್ಲಿ ಆರಾಮಾಗಿ ವಿಶ್ರಾಂತಿ ತಗೋಬೋದು, ನೆರಳಿದೆ. ಇವತ್ತಂತೂ ತುಂಬ ಬಿಸಿಲಿತ್ತು. ನೋಡಿ ಇಲ್ಲಿ ನಾಗರಕಲ್ಲೆಲ್ಲ ಐತೆ. ಇಲ್ಲೆಲ್ಲ ತುಂಬ ಜನ ಪೂಜೆ ಮಾಡಿ ಹೋಗಿದ್ದಾರೆ. ಅಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಎಲ್ಲರೂ. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ನೋಡಿ ನಿಕ್ಕಿಯವರು ವ್ಲಾಗ್ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಲ್ಲು ಜೋಡಿಸಿದ್ದಾರೆ ನೋಡಿ. ಅದನ್ನು ಮನೆ ಕಟ್ಟೋರು ಏನಾರ ಅಂದ್ಕೊಂಡು ಅಲ್ಲಿ ಕಲ್ಲು ಜೋಡಿಸಿದ್ರೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನೋಡ್ಬೋದು ಇವಾಗ ನೀವು ಕ್ಲಿಯರಾಗಿ. ಯಶೋಣ ಸುಮ್ಮನಿದೆ, ಕೋತಿಗೆ ತೀಟೆ ಎಲ್ಲ ಮಾಡ್ತಾಯಿದ್ರು. ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ ಮಕ್ಳು ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ ಬಂದ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿಂದ ನೋಡ್ಬೋದು ನೀವು ಗೋಪುರ ಎಲ್ಲ ಕಾಣಿಸ್ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿಂದ ನೋಡ್ಬೋದು ನೀವು ಅಲ್ಲಿ ನಿಕ್ಕಿಯವ್ರ ಕೋತಿ ಐತೆ ಅಂದ್ಬಿಟ್ಟು ಎದ್ರುಕೋಬೋದು. ಅದ್ರಿಗೆ ಯಶೋರ್ ಅದಕ್ಕೆ ತೀಟೆ ಮಾಡ್ತಾನೆ ಇದ್ರು. ಸರ್ ನಮಸ್ಕಾರ. ಯಾರು ಸರ್? ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತ
ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ನೋಡ್ಬೋದು ನೀವು ಹಬ್ಬ ಇರೋದ್ರಿಂದ ತುಂಬ ಜನ ಬಂದಿದ್ರು. ಇವತ್ತಂತೂ ತುಂಬ ಬಿಸಿಲಿದೆ ಇಲ್ಲಿ ನೋಡಿ. ನಿಕ್ಕಿಯವ್ರು ಹತ್ತುತ್ತಾ ಇದ್ದಾರೆ ಮೆಟ್ಲನ್ನ, ನಾನು ಹತ್ತುತ್ತಾ ಇದ್ದೀನಿ ಅಂತ ಅಂದೆ. ನಾಳೆ ಇಷ್ಟಕ್ಕೆ ನಾವೆಲ್ಲ ಸಾಕಾಗ್ಬಿಟ್ಟಿದ್ದೇವೆ. ನೋಡ್ಬೋದು ನೀವು ನಂದಿನ. ಇಲ್ಲಿಂದ ನೋಡಿ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣುತ್ತೆ, ಸುತ್ತಮುತ್ತ ಬೆಟ್ಟಗಳೆಲ್ಲ. ಅಲ್ಲೇ ಇಲ್ಲಿ ಹೇಳ್ತಾಯಿದ್ರು ಏನಾರು ತಿನ್ನೋಣ ಏನಾರು ಕುಡಿಯೋಣ ಅಂತ. ಬೆಟ್ಟ ಹತ್ತಕ್ಕಾಗಲ್ಲ, ಏನಾರು ತಿಂದರೆ ಕುಡ್ಬಿಟ್ರೆ ಬನ್ನಿ, ಆಮೇಲೆ ಬೆಟ್ಟ ಇಳಿಬೇಕಾರೆ ಏನಾರು ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ ಅಲ್ಲಿ. ಆದರೂ ಅವರೆಲ್ಲ ಬಿಡಲಿಲ್ಲ. ಏನಾರು ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಏನೋ ಮಜ್ಜಿಗೆನೋ ಕುಡಿತಾಯಿದ್ರು. ನಾವು ಕೇಳಿದ್ವಿ ಏನಾದರೂ ಹೇಳಿ ಆಂಟಿ ಅಂತ. ಬಸವಣ್ಣನ ಬಗ್ಗೆ ಅವ್ರು ಏನೂ ಹೇಳಲಿಲ್ಲ.